ಪ್ಲೀಸ್ ನನ್ನನ್ನು ಶಾಲೆಗೆ ಸೇರಿಸ್ತೀರಾ? ಇದು ಪುಟ್ಟ ಪೋರಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಳಿ ಮಾಡಿರುವ ಮನವಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಸೂಚಿಸಲು ಜನತಾ ದರ್ಬಾರ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅಲ್ಲಿಗೆ ಬಂದಿದ್ದ 5 ವರ್ಷದ ಪೋರಿಯೊಂದು ಯೋಗಿ ಬಳಿ ತನ್ನನ್ನು ಶಾಲೆಗೆ ಸೇರಿಸುವಂತೆ ಮನವಿ ಮಾಡಿದ್ದಳು. ಸಾಕಷ್ಟು ಮಂದಿ ತಮ್ಮ ಸಮಸ್ಯೆಗಳನ್ನು ಹೊತ್ತು ಸಿಎಂ ಬಗ್ಗೆ ಭರವಸೆ ಇಟ್ಟು ಇಲ್ಲಿಗೆ ಬಂದಿದ್ದರು. ಯೋಗಿ ತಮಾಷೆಯಿಂದ ಬಾಲಕಿ ಬಳಿ ನಿನಗೆ ಶಾಲೆಗೆ ಹೋಗೋದ್ರಿಂದ ಇಷ್ಟ ಇಲ್ಲ ಅಲ್ವಾ ಎಂದು ಕೇಳ್ತಾರೆ. ಆಗ ಆಕೆ, ಇಲ್ಲ, ನನಗೆ ಶಾಲೆಗೆ ಹೋಗೋದು ಅಂದರೆ ತುಂಬ ಇಷ್ಟ, ಪ್ಲೀಸ್ ನನ್ನನ್ನು ಶಾಲೆಗೆ ಸೇರಿಸ್ತೀರಾ ಎಂದು ಪ್ರಶ್ನೆ ಮಾಡುತ್ತಾಳೆ. ಆಗ ನೀನು ಯಾವ ತರಗತಿಗೆ ಸೇರುತ್ತೀಯಾ ಎಂದು ಕೇಳಿದಾಗ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾಳೆ. ಈ ಉತ್ತರ ಕೇಳಿ ಎಲ್ಲರೂ ನಗುತ್ತಾರೆ. ಸಿಎಂ ಯೋಗಿ ಗೋರಖ್ಪುರದಲ್ಲಿದ್ದಾರೆ. ಅವರು ಗೋರಖ್ನಾಥ್ ದೇವಾಲಯದ ಆವರಣದಲ್ಲಿ ಜನತಾ ದರ್ಬಾರ್ ಆಯೋಜಿಸಿರುತ್ತಾರೆ. ಬಾಲಕಿಯ ಮನವಿಗೆ ಸ್ಪಂದಿಸಿ ಮಗುವನ್ನು ಶಾಲೆಗೆ ಸೇರಿಸುವುದಾಗಿ ಭರವಸೆ ನೀಡಿದ್ದಾರೆ. ಪ್ಲೀಸ್ ನನ್ನನ್ನು ಶಾಲೆಗೆ ಸೇರಿಸ್ತೀರಾ? ಇದು ಪುಟ್ಟ ಪೋರಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಳಿ ಮಾಡಿರುವ ಮನವಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಸೂಚಿಸಲು ಜನತಾ ದರ್ಬಾರ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅಲ್ಲಿಗೆ ಬಂದಿದ್ದ 5 ವರ್ಷದ ಪೋರಿಯೊಂದು ಯೋಗಿ ಬಳಿ ತನ್ನನ್ನು ಶಾಲೆಗೆ ಸೇರಿಸುವಂತೆ ಮನವಿ ಮಾಡಿದ್ದಳು. ಸಾಕಷ್ಟು ಮಂದಿ ತಮ್ಮ ಸಮಸ್ಯೆಗಳನ್ನು ಹೊತ್ತು ಸಿಎಂ ಬಗ್ಗೆ ಭರವಸೆ ಇಟ್ಟು ಇಲ್ಲಿಗೆ ಬಂದಿದ್ದರು. ಯೋಗಿ ತಮಾಷೆಯಿಂದ ಬಾಲಕಿ ಬಳಿ ನಿನಗೆ ಶಾಲೆಗೆ ಹೋಗೋದ್ರಿಂದ ಇಷ್ಟ ಇಲ್ಲ ಅಲ್ವಾ ಎಂದು ಕೇಳ್ತಾರೆ. ಆಗ ಆಕೆ, ಇಲ್ಲ, ನನಗೆ ಶಾಲೆಗೆ ಹೋಗೋದು ಅಂದರೆ ತುಂಬ ಇಷ್ಟ, ಪ್ಲೀಸ್ ನನ್ನನ್ನು ಶಾಲೆಗೆ ಸೇರಿಸ್ತೀರಾ ಎಂದು ಪ್ರಶ್ನೆ ಮಾಡುತ್ತಾಳೆ. ಆಗ ನೀನು ಯಾವ ತರಗತಿಗೆ ಸೇರುತ್ತೀಯಾ ಎಂದು ಕೇಳಿದಾಗ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾಳೆ. ಈ ಉತ್ತರ ಕೇಳಿ ಎಲ್ಲರೂ ನಗುತ್ತಾರೆ. ಸಿಎಂ ಯೋಗಿ ಗೋರಖ್ಪುರದಲ್ಲಿದ್ದಾರೆ. ಅವರು ಗೋರಖ್ನಾಥ್ ದೇವಾಲಯದ ಆವರಣದಲ್ಲಿ ಜನತಾ ದರ್ಬಾರ್ ಆಯೋಜಿಸಿರುತ್ತಾರೆ. ಬಾಲಕಿಯ ಮನವಿಗೆ ಸ್ಪಂದಿಸಿ ಮಗುವನ್ನು ಶಾಲೆಗೆ ಸೇರಿಸುವುದಾಗಿ ಭರವಸೆ ನೀಡಿದ್ದಾರೆ.